ನಿಮ್ಮ ಕಣ್ಗಳು ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಏನಾದ್ರೂ ನಿಮ್ಮ ಮನೆಯಲ್ಲಿ ನಯನ ಅಂತ ಇಟ್ಟಿದ್ದ? ಹೌದು, ನಯನ ಅಂತ ಇಟ್ಟಿದ್ದೆ. ಅದಕ್ಕೋಸ್ಕರ ನನ್ನ ಕಣ್ಗಳು ನೋಡ್ಬಿಟ್ಟು ನಯನ ಅಂತ ಇಡಿ ಅಂತ ನಮ್ಮ ತಂದೆ ತಾಯಿ ಫ್ರೆಂಡ್ಸ್ ಅವ್ರಿಗೆ ಸಜೆಸ್ಟ್ ಮಾಡಿದ್ರಂತೆ. ಅದಕ್ಕೆ ನನ್ನ ಹೆಸರು ನಯನ ಅಂತ ಇಟ್ಟು. ಓಕೆ, ನನಗೆ ಇನ್ನೊಂದು ಕ್ವಶನ್ ಕೇಳ್ಬೇಕಂತ ಇದ್ದೆ ಆಗಿಂದ. ನಯನ ಸರಿ, ನಯನ ಮೋಟಮ್ಮ ಅಂತ ಎಲ್ರು ಅಪ್ಪನ ಹೆಸರು ಸೇರಿಸ್ಕೊಳ್ತಾರೆ, ನೀವು ಅಮ್ಮನ ಹೆಸರು ಸೇರಿಸ್ಕೊಂಡಿದ್ದೀರಾ? ಅಪ್ಪನ ಹೆಸರು ಇತ್ತು, ಆಮೇಲೆ ಮದ್ವೆ ಆದ್ಮೇಲೆ ಗಂಡನ ಹೆಸರು ನಾನು ಸೇರಿಸ್ಕೊಂಡೆ. ಬಟ್ ರಾಜಕಾರಣಕ್ಕೆ 2015 ಬಂದಾಗ ನನಗೆ ಇದ್ದಕ್ಕಿದ್ದಂಗೆ ಮೀಡಿಯಾದವರೇ ನಯನ ಮೋಟಮ್ಮ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅದು ಒಂಥರ ಏನ್ ಹೇಳ್ತಾರೆ, ಈಗ ನಿಮ್ಗೊಬ್ರೊಬ್ರಿಗೆ ಪೆಟ್ ನೇಮ್ ಅಂತ ಬರುತ್ತಲ್ಲ, ಈಗ ಶೀಲಾ ಶೆಟ್ಟಿ ಅಕ್ಕ ಶೀಲಾ ಅಂತ ಏನೋ ಒಂದು ಶೀಲ್ಸ್ ಅಂತ ಹೇಳ್ದಂಗೆ ನನಗೆ ಆ ತರ ನಯನ ಎಲ್ಲ ಮರ್ತೆ ಹೋಯ್ತು. ನಂದು ನಯನ ಝಾವರ್ ಅಂತ, ನಯನ ಮೋಟ ಎಲ್ಲ ಅಂದ್ರೆ ನಾನು ಆಗ ಮೀಡಿಯಾದಲ್ಲಿ ಸ್ವಲ್ಪ ಸ್ಪೋಕ್ಸ್ ಪರ್ಸನ್ ಆಗಿ ಬರ್ತಾ ಇದೆ. ಸೊ ನನ್ನನ್ನು ಗುರುತಿಸ್ಲಿಕ್ಕೆ ಅದೇ ರೀತಿ ನಯನ ಮೋಟಮ್ಮ ಅಂತ. ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತಾ? ಖಂಡಿತ ಪ್ಲಸ್ ಪಾಯಿಂಟ್ ಆಯ್ತು.